ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಇನ್ಫಾ ಮೀಡಿಯಾ ಜಗತ್ತು ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವಿಡಿಯೋನ ಶುರು ಮಾಡಿಬಿಡೋಣ. ಇವತ್ತಿನ ಒಂದು ವಿಡಿಯೋದಲ್ಲಿ ಜನವರಿ 2026ರಲ್ಲಿ ಸ್ನೇಹಿತರೆ ಸಾಕಷ್ಟು ಬದಲಾವಣೆಯನ್ನು ಕನ್ಯಾ ರಾಶಿಯವರು ನೋಡಲಿದ್ದೀರಿ. ಅದು ನಿಮ್ಮ ವ್ಯಾಪಾರದಲ್ಲಾಗಬಹುದು, ವ್ಯವಹಾರದಲ್ಲಾಗ್ಬೋದು, ಹಣಕಾಸಿನಲ್ಲಾಗ್ಬೋದು, ನಿಮ್ಮ ವೃತ್ತಿ ಜೀವನದಲ್ಲಾಗ್ಬೋದು. ಒಟ್ಟಾರೆಯಾಗಿ ಈ ತಿಂಗಳಿನಿಂದ ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ, ಯಾವುದರ ಬಗ್ಗೆ ಮುಂದಿನ ದಿನಗಳಲ್ಲಿ ಎಚ್ಚರಿಕೆ ವಹಿಸಬೇಕು, ಕನ್ಯಾ ರಾಶಿಯವರನ್ನ ಸಂಪೂರ್ಣವಾಗಿ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಇದನ್ನೆಲ್ಲ ತಿಳ್ಕೋಬೇಕು ಅಂದರೆ ಸ್ನೇಹಿತರೆ ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಬಾರ್ದು. ಅಂದರೆ ವಿಡಿಯೋನ ಕಟ್ ಮಾಡಿ ಓಡಿಸ್ಕೊಂಡೋಗಿ ನೋಡ್ತು ಅಂದರೆ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗಲ್ಲ. ಸೊ ಹಾಗಾಗಿ ಎಲ್ಲ ವಿಡಿಯೋದಲ್ಲೂ ತಿಳಿಸ್ತಾ ಇರ್ತೀನಿ. ಮೊದಲಿಂದ ಕೊನೆ ತನಕ ವಿಡಿಯೋನ ವಾಚ್ ಮಾಡಿ. ವಿಡಿಯೋದಲ್ಲಿ ಒಳ್ಳೆಯ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೆ ವಿಡಿಯೋಗೊಂದು ಲೈಕ್ ಕೊಟ್ಟು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇನೆ ನೋಡ್ತಿದ್ರೆ ಇನ್ಫಾ ಮೀಡಿಯಾಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋವನ್ನು ವಾಚ್ ಮಾಡ್ತಿದ್ದೀರಾ ಅಂಥವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋದ ಕಡೆ ಗಮನ ಕೊಟ್ಬಿಡೋಣ. ಸ್ನೇಹಿತರೆ, ನಿಮ್ಮ ವ್ಯಾಪಾರದಲ್ಲಿ, ವ್ಯವಹಾರದಲ್ಲಿ, ಹಣಕಾಸಿನಲ್ಲಿ ಏನು ಸಮಸ್ಯೆಗಳು ಎದುರಾಗಿರುತ್ತದೆ ಅದಕ್ಕೆಲ್ಲ ಕಾರಣ ಗ್ರಹ ಸಂಚಾರ, ಗ್ರಹಗಳ ಸ್ಥಾನ ಬದಲಾವಣೆ, ಗ್ರಹಗಳ ಸ್ಥಿತಿಗಳು ಅಂತಲೇ ಹೇಳ್ಬೋದು. ಹಾಗಿದ್ರೆ ಕನ್ಯಾ ರಾಶಿಯವರಿಗೆ ಗ್ರಹ ಸ್ಥಾನಗಳು ಜನವರಿ 2026ರಲ್ಲಿ ಹೇಗಿರಲಿದೆ ಅನ್ನೋದನ್ನ ನೋಡ್ತಾ ಹೋಗೋಣ. ಹೌದು ಸ್ನೇಹಿತರೆ, ಸಾಕಷ್ಟು ಬದಲಾವಣೆಯನ್ನು ನೋಡಲಿದ್ದೀರಿ ಈ ತಿಂಗಳು. ಮೊದಲನೇದಾಗಿ ಸೂರ್ಯ ಜನವರಿ 14ರಂದು ಧನು ರಾಶಿಯಲ್ಲಿ 4ನೇ ಮನೆಯಲ್ಲಿ ಮಕರಕ್ಕೆ ಸ್ಥಳಾಂತರಗೊಳ್ಳುತ್ತಾರೆ, 5ನೇ ಮನೆಗೆ. ಇನ್ನು ಮಂಗಳ ಜನವರಿ 16ರಂದು ಸ್ನೇಹಿತರೆ ಧನು ರಾಶಿಗೆ 4ನೇ ಮನೆಗೆ ಸ್ಥಳಾಂತರಗೊಂಡು ಮಕರ ರಾಶಿಯಲ್ಲಿ 5ನೇ ಮನೆಯಲ್ಲಿ ಸಂಚಾರವನ್ನು ಮಾಡಲಿದ್ದಾರೆ. ಇನ್ನು ಶುಕ್ರ ಜನವರಿ 13ರಂದು ಧನು ರಾಶಿಗೆ 4ನೇ ಮನೆಗೆ ಸ್ಥಳಾಂತರಗೊಳ್ಳುತ್ತಾರೆ, ಮಕರಕ್ಕೆ 5ನೇ ಮನೆಗೆ ಸ್ನೇಹಿತರೆ. ಇನ್ನು ಬುಧ ಜನವರಿ 17ರಂದು ಧನು ರಾಶಿಗೆ, ನಂತರ 4ನೇ ಮನೆಗೆ ಮಕರ ರಾಶಿಗೆ ಸ್ಥಳಾಂತರಗೊಳ್ಳುತ್ತಾರೆ. ಗುರು ಮಿಥುನದಲ್ಲಿ 10ನೇ ಮನೆಯಲ್ಲಿ ಸ್ನೇಹಿತರೆ ತಿಂಗಳ ಪೂರ್ತಿ, ಶನಿ ಮೀನದಲ್ಲಿ 7ನೇ ಮನೆಯಲ್ಲಿ ತಿಂಗಳ ಪೂರ್ತಿ, ಕುಂಭ 6ನೇ ಮನೆಯಲ್ಲಿ ಸ್ನೇಹಿತರೆ ರಾಹು ಕುಂಭದಲ್ಲಿ ಸಂಚಾರವನ್ನು ಮಾಡಲಿದೆ, ಕೇತು ಸಿಂಹದಲ್ಲಿ 12ನೇ ಮನೆಯಲ್ಲಿ. ಇದು ಗ್ರಹಗಳ ಸ್ಥಾನಗಳ ಬದಲಾವಣೆ, ಗ್ರಹ ಸಂಚಾರ ಅಂತಲೇ ಹೇಳಬಹುದು. ಈ ಕಾರಣದಿಂದ ಸಾಕಷ್ಟು ಬದಲಾವಣೆಯನ್ನು ನಿಮ್ಮ ಜೀವನದಲ್ಲಿ ನೋಡಲಿದ್ದೀರಿ. ಯಾವಾಗ ಎಚ್ಚರಿಕೆ ವಹಿಸಬೇಕು, ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ ಅನ್ನೋದನ್ನ ನೋಡ್ತಾ ಹೋಗೋಣ. ಇದಕ್ಕೆಲ್ಲ ಪರಿಹಾರವನ್ನು ಕೊನೆಯಲ್ಲಿ ತಿಳಿಸ್ಕೊಡ್ತೀನಿ ನಿಮ್ಮ ಸಮಸ್ಯೆಗಳಿಗೆ ಅನುಗುಣವಾಗಿ. ಎಲ್ಲೂ ಕೂಡ ಸ್ಕಿಪ್ ಮಾಡ್ದೇ ವಿಡಿಯೋದಲ್ಲಿ ಒಳ್ಳೆಯ ಮಾಹಿತಿ ಸಿಕ್ಕಿದ್ದಲ್ಲಿ ವಿಡಿಯೋಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಓಂ ನಮಃ ಶಿವಾಯ ಅಂತ ಕಮೆಂಟ್ ಮಾಡಿ. ಶಿವನ ಅನುಗ್ರಹದಿಂದ ನಿಮ್ಮ ಜೀವನದಲ್ಲಿ ಇದ್ದ ಕಷ್ಟಗಳು, ಸಮಸ್ಯೆಗಳು ಎಲ್ಲವೂ ಕೂಡ ಸಂಪೂರ್ಣವಾಗಿ ನಿವಾರಣೆಯಾಗಲಿ ಅಂತ ಕೇಳ್ಕೊತಾ ವಿಡಿಯೋನ ಶುರು ಮಾಡಿಬಿಡೋಣ. ಕನ್ಯಾ ರಾಶಿಯವರಿಗೆ ಜನವರಿ 2026 ಮಾಸಿಕ ಜಾತಕದ ಪ್ರಕಾರ 4ನೇ ತಾರೀಕಿಂದ ಅಂದರೆ 3ನೇ ತಾರೀಕು ಹುಣ್ಣಿಮೆ ಮುಗಿದ ನಂತರ ಕನ್ಯಾ ರಾಶಿಯವರಿಗೆ ಸ್ನೇಹಿತರೆ ಈ ತಿಂಗಳು ನಿಮ್ಮ ಮನಸ್ಸು, ಮನೆ, ಸೌಕರ್ಯ ಮತ್ತು ಕೆಲಸದ ಜವಾಬ್ದಾರಿಯ ನಡುವೆ ಎಳೆಯಲ್ಪಡುವುದರಿಂದ ಪ್ರಾರಂಭವಾಗುತ್ತದೆ. ನಿಮ್ಮಲ್ಲಿ ಕೆಲವರು ನಿಮ್ಮ ತುಂಬ ಮೌನವಾಗಿ ನಿಭಾಯಿಸುತ್ತಿದ್ದೀರಿ ಎಂದು ಭಾವಿಸಬಹುದು. ಕುಟುಂಬದ ಕರ್ತವ್ಯಗಳು, ಆಸ್ತಿ ಸಮಸ್ಯೆಗಳು ಅಥವಾ ಭಾವನಾತ್ಮಕ ಹೊರೆಗಳು ವೃತ್ತಿಪರವಾಗಿ ಇನ್ನೂ ಕಾಣಿಸಿಕೊಳ್ಳುತ್ತವೆ. ಒಳ್ಳೆಯ ಸುದ್ದಿ ಏನೆಂದರೆ ಈ ತಿಂಗಳು ನಿಮ್ಮ ವೃತ್ತಿ ಜೀವನದ ಆಶೀರ್ವಾದಗಳು ಬಲವಾಗಿದೆ. ನಿಮ್ಮ 10ನೇ ಮನೆಯಲ್ಲಿ ಗುರುವು ಬೆಳವಣಿಗೆ, ಖ್ಯಾತಿ ಮತ್ತು ದೀರ್ಘಕಾಲೀನ ಸ್ಥಿರತೆಯನ್ನು ಬೆಂಬಲಿಸುತ್ತದೆ. ನೀವು ಆಂತರಿಕವಾಗಿ ಅನಿಶ್ಚಿತತೆಯನ್ನು ಅನುಭವಿಸಿದರೂ ಸಹ ನಿಮ್ಮ ಬಾಹ್ಯ ಪ್ರಗತಿ ಮುಂದುವರಿಯುತ್ತದೆ. ತಿಂಗಳ ಮಧ್ಯದ ನಂತರ ನಿಮ್ಮಲ್ಲಿ ಹೊಸ ಆತ್ಮವಿಶ್ವಾಸ ಮೂಡುತ್ತದೆ. ನಿಮ್ಮ ಮನಸ್ಥಿತಿ ಹಗುರವಾಗುತ್ತದೆ, ನಿಮ್ಮ ಮನಸ್ಸು ಸ್ಪಷ್ಟವಾಗುತ್ತದೆ ಮತ್ತು ನಿಮ್ಮ ಸೃಜನಶೀಲ ಭಾಗವು ಎಚ್ಚರಗೊಳ್ಳುತ್ತದೆ. ಸ್ನೇಹಿತರೆ, ನೀವು ಹೀಗೆ ಭಾವಿಸಬಹುದು, ಈಗ ನಾನು ನನಗಾಗಿಯೂ ಏನಾದರೂ ಮಾಡಬೇಕು ಅನ್ನುವ ಕುತೂಹಲ ನಿಮ್ಮಲ್ಲಿರುತ್ತದೆ, ನಿಮ್ಮ ಮನಸ್ಸಿನಲ್ಲಿದೆ ಅಂತಲೇ ಹೇಳಬಹುದು. ಹಾಗಿದ್ದರೆ ವೃತ್ತಿಯಲ್ಲಿ, ಉದ್ಯೋಗದಲ್ಲಿ ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ, ಯಾವುದರ ಬಗ್ಗೆ ಮುಂದಿನ ದಿನಗಳಲ್ಲಿ ಎಚ್ಚರಿಕೆ ವಹಿಸಬೇಕು ಕನ್ಯಾ ರಾಶಿಯವರು ಅನ್ನೋದನ್ನ ನೋಡ್ತಾ ಹೋಗೋಣ. ಮೊದಲಾರ್ಧದಲ್ಲಿ ನೀವು ಮಾನಸಿಕವಾಗಿ ಮನೆಯ ವಿಷಯಗಳು, ಕುಟುಂಬದ ಜವಾಬ್ದಾರಿಗಳು ಅಥವಾ ಆಂತರಿಕ ಒತ್ತಡದಲ್ಲಿ ನಿರತರಾಗಿರಬಹುದು. ನಿಮ್ಮಲ್ಲಿ ಕೆಲವರು ಕಚೇರಿ ಕೆಲಸಗಳನ್ನು ನಿರ್ವಹಿಸಬಹುದು ಮತ್ತು ರಿಪೇರಿ, ಸ್ಥಳಾಂತರ, ಕಲ್ಪನೆಗಳು, ಆಸ್ತಿ ಮಾತುಕತೆಗಳು ಅಥವಾ ಕುಟುಂಬ ನಿರ್ಧಾರಗಳನ್ನು ಸಹ ನಿರ್ವಹಿಸಬಹುದು. ಅದು ನಿಮಗೆ ಆಯಾಸವನ್ನುಂಟು ಮಾಡಬಹುದು, ಆದರೆ ನಿಮ್ಮ ಸಮರ್ಪಣೆ ಬಲವಾಗಿರುತ್ತದೆ. ಸ್ನೇಹಿತರೆ, ನಿಮ್ಮ 10ನೇ ಮನೆಯಲ್ಲಿ ಗುರು ಪ್ರಮುಖ ಬೆಂಬಲವನ್ನು ನೀಡುತ್ತಾರೆ. ನಿಮ್ಮಲ್ಲಿ ಕೆಲವರು ಹಿರಿಯರಿಂದ ಮೆಚ್ಚುಗೆಯನ್ನು ಪಡೆಯಬಹುದು.
ಹೊಸ ಜವಾಬ್ದಾರಿಯನ್ನು ಪಡೆಯಬಹುದು ಅಥವಾ ನಿಮ್ಮ ಸ್ಥಾನವು ಬಲಗೊಳ್ಳುತ್ತಿದೆ ಎಂದು ಭಾವಿಸಬಹುದು. ಇದು ಬಡ್ತಿ ಘೋಷಣೆ ಅಲ್ಲದಿದ್ದರೂ ನಿಮ್ಮನ್ನು ಹೆಚ್ಚು ನಂಬಲಾಗಿದೆ ಸ್ನೇಹಿತರೆ. ಸೊ ಹಾಗಾಗಿ ಸಾಕಷ್ಟು ಅದೃಷ್ಟವನ್ನು ನೋಡಲಿದ್ದೀರಿ ಅಂತಲೇ ಹೇಳಬಹುದು. ತಿಂಗಳ ಮಧ್ಯಭಾಗದ ನಂತರ ಜನವರಿ 13ರಿಂದ 17ನೇ ತಾರೀಕುವರೆಗೆ ಸ್ನೇಹಿತರೆ 5ನೇ ಮನೆ ಸಕ್ರಿಯವಾಗಿರುತ್ತದೆ. ಇಲ್ಲಿ ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ ಮತ್ತು ನಿಮ್ಮ ಆಲೋಚನೆಗಳು ಒಳೆಯಲು ಪ್ರಾರಂಭಿಸುತ್ತವೆ. ನಿಮ್ಮಲ್ಲಿ ಕೆಲವರು ಸಭೆಗಳಲ್ಲಿ ಮಾತನಾಡಬಹುದು, ಚುರುಕಾದ ಯೋಜನೆಯನ್ನು ಪ್ರಸ್ತಾಪಿಸಬಹುದು ಅಥವಾ ನಿಮ್ಮ ಸೃಜನಶೀಲತೆಗೆ ಮೆಚ್ಚುಗೆಯನ್ನು ಪಡೆಯಬಹುದು. ನೀವು ಶಿಕ್ಷಣ, ವಿಷಯ, ವಿನ್ಯಾಸ, IT, ನಿರ್ವಹಣೆ ಅಥವಾ ಕ್ಲೈಂಟ್ ಮುಖಿ ಕೆಲಸದಲ್ಲಿದ್ದರೆ ನಿಮ್ಮ ಪ್ರತಿಭೆಗೆ ಗೋಚರಿಸುತ್ತದೆ. ಜನವರಿ 16ರಿಂದ ಸ್ನೇಹಿತರೆ 30ನೇ ತಾರೀಕುವರೆಗೆ ಸ್ನೇಹಿತರೆ ಸಾಕಷ್ಟು ಬದಲಾವಣೆಯನ್ನು ನೋಡಲಿದ್ದೀರಿ. ಯಾಕಂದರೆ 5ನೇ ತಾರೀಕು ಪ್ರವೇಶಿಸುವಂತಹ ಮಂಗಳವು ಧೈರ್ಯವನ್ನು ನೀಡುತ್ತದೆ. ನಿಮ್ಮ ಫಲಿತಾಂಶಕ್ಕೆ ಒತ್ತಾಯಿಸಬಹುದು, ನಾಯಕತ್ವವನ್ನು ತೆಗೆದುಕೊಳ್ಳಬಹುದು ಅಥವಾ ನಿಮಗೆ ಪ್ರಯೋಜನಕಾರಿಯಾದ ಲೆಕ್ಕಾಚಾರದ ಅಪಾಯವನ್ನು ತೆಗೆದುಕೊಳ್ಳಬಹುದು. ಅಹಂಕಾರದ ಘರ್ಷಣೆಗಳು ಮತ್ತು ಹಠಾತ್ ಭಾಷಣವನ್ನು ತಪ್ಪಿಸಿ. ನಿಮ್ಮಲ್ಲಿ ಕೆಲವರಿಗೆ ಹೊಸ ಯೋಜನೆಯನ್ನು ಪ್ರಸ್ತುತಪಡಿಸಲು, ಮುನ್ನಡೆಸಲು, ಕಲಿಸಲು ಅಥವಾ ಅದರ ಜವಾಬ್ದಾರಿಯನ್ನು ವಹಿಸಿಕೊಳ್ಳಲು ಅವಕಾಶ ಸಿಗಬಹುದು. ಸಲಹೆ ಬಗ್ಗೆ ಹೇಳೋದಾದರೆ ನಿಮ್ಮ ಮೌಲ್ಯವನ್ನು ಕಡಿಮೆ ಅಂದಾಜು ಮಾಡಬೇಡಿ. ಆತ್ಮವಿಶ್ವಾಸದಿಂದ ಮಾತನಾಡಿ, ಆದರೆ ಸಭ್ಯವಾಗಿ ಮಾತನಾಡಿ ಸ್ನೇಹಿತರೆ. ಇನ್ನು ಹಣಕಾಸಿನ ವಿಚಾರಕ್ಕೆ ಬಂದರೆ ಸ್ನೇಹಿತರೆ 6ನೇ ಮನೆಯಲ್ಲಿರುವಂತಹ ರಾಹು ಸಾಲಗಳು ಮತ್ತು ಅಡೆತಡೆಗಳನ್ನು ಗೆಲ್ಲಲು ನಿಮಗೆ ಸಹಾಯವನ್ನು ಮಾಡುತ್ತದೆ. ನಿಮ್ಮಲ್ಲಿ ಕೆಲವರು ಅಂತಿಮವಾಗಿ ಬಾಕಿ ಇರುವ ಸಾಲ, EMI ಸಮಸ್ಯೆಯನ್ನು ತೆರವುಗೊಳಿಸಬಹುದು ಅಥವಾ ಉತ್ತಮ ಯೋಜನೆಯ ಮೂಲಕ ಅನಗತ್ಯ ಹೊರಹರಿವನ್ನು ನಿಯಂತ್ರಿಸಬಹುದು. ತಿಂಗಳ ಮಧ್ಯದ ನಂತರ ನೀವು ಹಣದ ನಿರ್ಧಾರಗಳ ಬಗ್ಗೆ ಹೆಚ್ಚು ವಿಶ್ವಾಸ ಹೊಂದಬಹುದು. ಹೂಡಿಕೆಗಳನ್ನು ಎಚ್ಚರಿಕೆಯಿಂದ ಯೋಜಿಸಲು ಕುರುಡರಾಗಿ ಯಾರನ್ನೂ ಕೂಡ ನಂಬೇಡಿ ಅಥವಾ ಉಳಿತಾಯ ಶಿಸ್ತನ್ನು ಮರುಪ್ರಾರಂಭಿಸಲು ಇದು ಉತ್ತಮ ಸಮಯವಾಗಿರುತ್ತದೆ ಸ್ನೇಹಿತರೆ. ಸಲಹೆ ಬಗ್ಗೆ ಹೇಳೋದಾದರೆ ಆಕಸ್ಮಿಕವಾಗಿ ಹಣವನ್ನು ಸಾಲ ನೀಡುವುದನ್ನು ತಪ್ಪಿಸಿ ನಿಮ್ಮ ಹಣಕಾಸಿನ ಮಿತಿಗಳನ್ನು ನಿರ್ಮಿಸಿ, ಒಳಿತಾಗಲಿದೆ. ಇನ್ನು ಕುಟುಂಬ ಮತ್ತು ಸಂಬಂಧಗಳ ಬಗ್ಗೆ ಹೇಳೋದಾದರೆ ಮೊದಲಾರ್ಧದಲ್ಲಿ ಸ್ನೇಹಿತರೆ ಮನೆಯ ಒತ್ತಡದಿಂದ ನೀವು ಭಾವನಾತ್ಮಕವಾಗಿ ಶಾಂತಿಯಾಗಿರಬೇಕು. ನಿಮ್ಮಲ್ಲಿ ಕೆಲವರು ಚರ್ಚೆಗಳಿಗಿಂತ ಮೌನವನ್ನು ಬಯಸಬಹುದು. ತಿಂಗಳ ಮಧ್ಯದ ನಂತರ ಉಷ್ಣತೆ ಸುಧಾರಿಸುತ್ತದೆ. ಜನವರಿ 13ರಂದು 5ನೇ ತಾರೀಕುವರೆಗೆ ಪ್ರವೇಶಿಸುವ ಶುಕ್ರವು ಸಿಹಿಯನ್ನು ತರುತ್ತದೆ. ನಿಮ್ಮಲ್ಲಿ ಕೆಲವರು ಮತ್ತೆ ಪ್ರಣಯವನ್ನು ಅನುಭವಿಸಬಹುದು, ವಾತ್ಸಲ್ಯವನ್ನು ಪಡೆಯಬಹುದು ಅಥವಾ ಮಕ್ಕಳು ಮತ್ತು ಪ್ರೀತಿ ಪಾತ್ರರೊಂದಿಗೆ ಗುಣಮಟ್ಟದ ಸಮಯವನ್ನು ಕಳೆಯಬಹುದು. ನಿಮ್ಮಲ್ಲಿ ಕೆಲವರು ಕುಟುಂಬದ ಕಾರ್ಯಕ್ರಮಕ್ಕೆ ಹಾಜರಾಗಬಹುದು ಅಥವಾ ಮಗುವಿನ ಸಾಧನೆಯ ಬಗ್ಗೆ ಹೆಮ್ಮೆ ಪಡಬಹುದು. ಸೊ ಹಾಗಾಗಿ ಈ ತಿಂಗಳಲ್ಲಿ ಸ್ನೇಹಿತರೆ ನಿಮ್ಮ ಮನೆಯಲ್ಲಿ ಶನಿಯ ಪ್ರಬುದ್ಧತೆ ಅಂತಂದರೆ ನಿಮ್ಮ 7ನೇ ಮನೆಯಲ್ಲಿ ಸ್ನೇಹಿತರೆ ಶನಿಯ ಪ್ರಬುದ್ಧತೆ ಮತ್ತು ಜವಾಬ್ದಾರಿಯನ್ನು ಕೇಳುತ್ತಾನೆ. ಈ ತಿಂಗಳು ಸಂಬಂಧಗಳಿಗೆ ತಾಳ್ಮೆ ಅಗತ್ಯ. ನೀವು ಸಂಬಂಧದ ಅಥವಾ ಮದುವೆಯಲ್ಲಿ ಇದ್ದರೆ ಕರ್ತವ್ಯಗಳು ಹೆಚ್ಚುತ್ತವೆ ಮತ್ತು ಪ್ರಣಯ ಕಡಿಮೆಯಾಗಿದೆ ಎಂದು ನೀವು ಭಾವಿಸಬಹುದು. ಚಿಂತಿಸಬೇಡಿ, ಇದು ನಿಮ್ಮ ನಿರ್ಮಾಣದ ಹಂತ, ಮುರಿಯುವ ಹಂತ ಅಲ್ಲ ಸ್ನೇಹಿತರೆ. ಸಲಹೆ ಬಗ್ಗೆ ಕೇಳೋದಾದರೆ ಎಲ್ಲವನ್ನ ಒಂಟಿಯಾಗಿ ಒತ್ತುಕೊಳ್ಬೇಡಿ. ಭಾವನೆಗಳನ್ನು ಶಾಂತ ರೀತಿಯಲ್ಲಿ ಹಂಚಿಕೊಳ್ಳಿ. ನಿಮ್ಮ ಕುಟುಂಬದಲ್ಲಿ ಒಳಿತಾಗಲಿದೆ. ಇನ್ನು ಅದೇ ರೀತಿ ನಿಮ್ಮ ಆರೋಗ್ಯದ ಬಗ್ಗೆ ಹೇಳೋದಾದರೆ ಕನ್ಯಾ ರಾಶಿಯವರಿಗೆ ದಿನಚರಿಯನ್ನು ಪಾಲಿಸಿದಾಗ ಆರೋಗ್ಯ ಸುಧಾರಿಸುತ್ತದೆ ಸ್ನೇಹಿತರೆ. ಮೊದಲಾರ್ಧದಲ್ಲಿ ಒತ್ತಡವು ಜೀರ್ಣಕ್ರಿಯೆ, ನಿದ್ರೆಯ ಸಮಸ್ಯೆಗಳು, ಕುತ್ತಿಗೆ, ಭುಜದ ಒತ್ತಡ ಅಥವಾ ಮಾನಸಿಕ ಆಯಾಸದ ಮೂಲಕ ಪ್ರತಿಫಲಿಸಬಹುದು. 12ನೇ ತಾರೀಕಿನ ಕೇತು ರಾತ್ರಿಯಲ್ಲಿ ಹೆಚ್ಚು ಯೋಚಿಸಿದರೆ ನಿದ್ರೆಯ ಗುಣಮಟ್ಟವನ್ನು ಕಡಿಮೆ ಮಾಡಬಹುದು. ತಿಂಗಳ ಮಧ್ಯದ ನಂತರ ಶಕ್ತಿ ಸುಧಾರಿಸುತ್ತದೆ ಮತ್ತು ಮನಸ್ಥಿತಿ ಹಗುರವಾಗಿರುತ್ತದೆ. ಆದರೆ 5ನೇ ತಾರೀಕಿನ ಮಂಗಳವು ಮಸಾಲೆಯುಕ್ತ ಆಹಾರವನ್ನು ಸೇವಿಸಿ ತಡವಾಗಿ ಮಲಗಿದರೆ ದೇಹದಲ್ಲಿ ಸ್ನೇಹಿತರೆ ಆಮ್ಲೀಯತೆ ಶಾಖವನ್ನು ಉಂಟು ಮಾಡಬಹುದು. ಸೊ ಹಾಗಾಗಿ ಪ್ರತಿದಿನ ಯೋಗ ಧ್ಯಾನವನ್ನು ಮಾಡಿ ಮೊದಲು ನಿದ್ರೆಯ ಸಮಯವನ್ನು ಸರಿಪಡಿಸಿಕೊಳ್ಳಿ. ಉಳಿದೆಲ್ಲವೂ ಸುಲಭವಾಗುತ್ತದೆ ಸ್ನೇಹಿತರೆ. ಇನ್ನು ವ್ಯವಹಾರದ ಬಗ್ಗೆ ಹೇಳೋದಾದರೆ ಜನವರಿ 4ರಿಂದ ಏನೆಲ್ಲ ಬದಲಾವಣೆಯನ್ನು ಕನ್ಯಾ ರಾಶಿಯವರು ನೋಡಲಿದ್ದೀರಿ ಅಂದರೆ ಜನವರಿ ತಿಂಗಳು ಬುದ್ಧಿವಂತ ಯೋಜನೆ ಮತ್ತು ಬಲವಾದ ಅನುಷ್ಠಾನದ ಮೂಲಕ ವ್ಯವಹಾರ ಬೆಳವಣಿಗೆಗೆ ಒಳ್ಳೆಯದು. ಮೊದಲಾರ್ಧದಲ್ಲಿ ಕಾರ್ಯಾಚರಣೆಗಳನ್ನು ಸ್ಥಿರಗೊಳಿಸುವುದು, ಸಿಬ್ಬಂದಿ ಸಮಸ್ಯೆಗಳನ್ನು ಪರಿಹರಿಸುವುದು ಅಥವಾ ಕೆಲಸದ ವ್ಯವಸ್ಥೆಗಳನ್ನು ಸುಧಾರಿಸುವತ್ತ ಗಮನ ಹರಿಸಿ. ನಿಮ್ಮಲ್ಲಿ ಕೆಲವರು ವ್ಯರ್ಥವನ್ನು ಕಡಿಮೆ ಮಾಡಿ ವ್ಯವಹಾರಕ್ಕೆ ಶಿಸ್ತನ್ನು ತರಬಹುದು. ತಿಂಗಳ ಮಧ್ಯದ ನಂತರ ಮಾರ್ಕೆಟಿಂಗ್, ಬ್ರ್ಯಾಂಡಿಂಗ್, ಸೃಜನಶೀಲತೆ ಮತ್ತು ಗ್ರಾಹಕರ ಆಕರ್ಷಣೆ ಸುಧಾರಿಸುತ್ತದೆ.
ನೀವು ಶಿಕ್ಷಣ, ಸಲಹಾ, ವಿಷಯ, ವಿನ್ಯಾಸ, ತರಬೇತಿ ಅಥವಾ ಸೇವೆಗಳಿಗೆ ಸಂಬಂಧಿಸಿದ ವ್ಯವಹಾರವನ್ನು ನಡೆಸುತ್ತಿದ್ದರೆ ನೀವು ಉತ್ತಮ ಪ್ರತಿಕ್ರಿಯೆಯನ್ನು ನೋಡಬಹುದು. ಸಲಹೆ ಬಗ್ಗೆ ಹೇಳೋದಾದರೆ ತುಂಬ ವೇಗವಾಗಿ ವಿಸ್ತರಿಸಬೇಡಿ, ಯೋಜನೆಯೊಂದಿಗೆ ವಿಸ್ತರಿಸಿ ಸ್ನೇಹಿತರೆ. ಇನ್ನು ವಿದ್ಯಾರ್ಥಿಗಳ ಬಗ್ಗೆ ಹೇಳೋದಾದರೆ ಈ ತಿಂಗಳು ವಿದ್ಯಾರ್ಥಿಗಳು ವಿಶೇಷವಾಗಿ ಜನವರಿ ಮಧ್ಯದ ನಂತರ ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತಾರೆ. ಮೊದಲಾರ್ಧದಲ್ಲಿ ಮನೆಯ ಗೊಂದಲಗಳು ಅಥವಾ ಒತ್ತಡವು ಗಮನವನ್ನು ಕಡಿಮೆ ಮಾಡಬಹುದು. ಆದರೆ 5ನೇ ಮನೆ ಸಕ್ರಿಯವಾದ ನಂತರ ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ ಮತ್ತು ಕಲಿಕೆ ಸುಗಮವಾಗುತ್ತದೆ. ಇನ್ನು ಪರಿಷ್ಕರಣೆ, ಅಣುಕು ಪರೀಕ್ಷೆಗಳು ಅಥವಾ ಪ್ರಸ್ತುತಿ ಕೌಶಲ್ಯಗಳನ್ನು ಸುಧಾರಿಸಲು ಸ್ನೇಹಿತರೆ ಇದು ಉತ್ತಮ ಅವಧಿಯಾಗಿದೆ. ಜನವರಿ ತಿಂಗಳು ನಿಮ್ಮಲ್ಲಿ ಕೆಲವರು ಸ್ಪರ್ಧೆಗಳು ಮತ್ತು ಕೌಶಲ್ಯ ಆಧಾರಿತ ಕೋರ್ಸ್ಗಳಲ್ಲಿ ಭಾಗವಹಿಸಲು ಪ್ರೇರೇಪಿತರಾಗಬಹುದು. ವಿದ್ಯಾರ್ಥಿಗಳಿಗೆ ಸಲಹೆಯನ್ನು ತಿಳಿಸ್ಕೊಡಿ ಅಂದರೆ ಖಂಡಿತವಾಗಿಯೂ ತಿಳಿಸ್ಕೊಡ್ತೀನಿ. ಸ್ಥಿರತೆ ಕೊನೆಯ ಕ್ಷಣದ ಒತ್ತಡವನ್ನು ನಿವಾರಿಸುತ್ತದೆ. ಪ್ರತಿದಿನ ವೇಳಾಪಟ್ಟಿಯೊಂದಿಗೆ ಸರಿಯಾದ ಸಮಯಕ್ಕೆ ಅಧ್ಯಯನವನ್ನು ಮಾಡಿ ಸ್ನೇಹಿತರೆ. ಅಧ್ಯಯನದ ಸಮಯ ಮುನ್ನ ಸ್ನೇಹಿತರೆ ಹನುಮಾನ್ ಚಾಲಿಸವನ್ನು ಪಠಿಸಿ. ಈ ರೀತಿ ಮಾಡಿದ್ದಲ್ಲಿ ಸ್ನೇಹಿತರೆ ಹನುಮಾನ್ ಚಾಲಿಸವನ್ನು ಹೇಳಿದಲ್ಲಿ ಭಯ, ಆತಂಕ ಎಲ್ಲವೂ ಕೂಡ ದೂರವಾಗಲಿದೆ. ಇನ್ನು ಏಕಾಗ್ರತೆ, ಆಸಕ್ತಿ ಅಧ್ಯಯನದ ಕಡೆ ಹೆಚ್ಚಾಗಲಿದೆ. ಸೊ ಹಾಗಾಗಿ ತಪ್ಪದೇ ಒಂದು ಪರಿಹಾರವನ್ನು ಮಾಡಿ ಸ್ನೇಹಿತರೆ. ಪರಿಹಾರವನ್ನು ತಿಳಿಸ್ಕೊಡಿ ನಿಮ್ಮ ಸಮಸ್ಯೆಗಳಿಗೆ ಅನುಗುಣವಾಗಿ ಅಂದರೆ ಖಂಡಿತವಾಗಿಯೂ ತಿಳಿಸ್ಕೊಡ್ತೀನಿ. ಮನಸ್ಸಿನ ಸ್ಪಷ್ಟತೆ ಮತ್ತು ಶಾಂತತೆಗಾಗಿ ಪ್ರತಿದಿನ 11 ಬಾರಿ ಓಂ ಬುಧಾಯ ನಮಃ ಎಂಬ ಮಂತ್ರವನ್ನು ಜಪಿಸಿ. ಇನ್ನು ಬುಧವಾರ ಹಸಿರು ಕಾಳು, ಎಲೆ, ತರಕಾರಿಗಳನ್ನು ದಾನ ಮಾಡಿ ಅಥವಾ ವಿದ್ಯಾರ್ಥಿಗಳಿಗೆ ಸಹಾಯವನ್ನು ಮಾಡಿ. ವಿದ್ಯಾರ್ಥಿಗಳಿಗೆ ಏನು ತರಕಾರಿಯನ್ನು ದಾನ ಮಾಡಬೇಕು ಅಂತ ಹೇಳ್ತಿದ್ದೇನೆ, ಖಂಡಿತ ಇಲ್ಲ. ಅವರಿಗೆ ಬೇಕಾಗಿರುವಂಥ ಪುಸ್ತಕ, ಲೇಖನಿ ಅಂದರೆ ಪೆನ್ನು ದಾನ ಮಾಡಿ ಸ್ನೇಹಿತರೆ. ಬ್ಯಾಗು ಈ ರೀತಿ ದಾನ ಮಾಡ್ಬೋದು. ಮನೆ ಕೆಲಸದಲ್ಲಿ ಸ್ವಚ್ಛತೆ ಮತ್ತು ಕ್ರಮವನ್ನು ಕಾಪಾಡಿಕೊಳ್ಳಿ. ಇದು ಈ ತಿಂಗಳ ನಿಮ್ಮ ಅದೃಷ್ಟವನ್ನು ನೇರವಾಗಿ ಸುಧಾರಿಸುತ್ತದೆ. ಮಲಗುವ ಮುನ್ನ ಚಿಂತೆಗಳನ್ನು ಕಾಗದದ ಮೇಲೆ ಬರೆದಿಟ್ಟು ದಿನವನ್ನು ಮುಗಿಸಿ. ಅತಿಯಾಗಿ ಯೋಚಿಸುವುದನ್ನು ಕಡಿಮೆ ಮಾಡಿ ಸ್ನೇಹಿತರೆ, ಒಳಿತಾಗಲಿದೆ. ಇನ್ನು ಯಶಸ್ಸು ಮತ್ತು ಸ್ಥಿರತೆಗಾಗಿ ವಿಷ್ಣು ಅಥವಾ ಗಣೇಶನಿಗೆ ಒಂದು ಸಣ್ಣ ಪ್ರಾರ್ಥನೆಯನ್ನು ಮಾಡಿ ಸ್ನೇಹಿತರೆ. ತಪ್ಪದೆ ಈ ಪರಿಹಾರವನ್ನು ಮಾಡಿ. ನಿಮ್ಮ ಸಮಸ್ಯೆಗಳು, ಕಷ್ಟಗಳು ಕ್ರಮೇಣವಾಗಿ ಕಡಿಮೆಯಾಗಲಿದೆ. ಸೂರ್ಯ ನಮಸ್ಕಾರವನ್ನು ಮಾಡಿ. ವ್ಯಾಪಾರದಲ್ಲಿ, ವ್ಯವಹಾರದಲ್ಲಿ ಅಡೆತಡೆಗಳು ಇದ್ದರೆ, ನಿಮ್ಮ ಆರೋಗ್ಯದಲ್ಲಿ ಸಾಕಷ್ಟು ಸಮಸ್ಯೆಗಳು ಇದ್ದರೆ ಸಂಪೂರ್ಣವಾಗಿ ನಿವಾರಣೆಯಾಗಲಿದೆ. ಈ ಪರಿಹಾರಗಳನ್ನು ಮಾಡಿ ಅಂತ ಹೇಳ್ತಾ ಕನ್ಯಾ ರಾಶಿಯವರಿಗೆ ನಾನು ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಇವತ್ತಿನ ಒಂದು ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿ ಸಿಕ್ಕಿದ್ದಲ್ಲಿ, ಈ ವಿಡಿಯೋ ಯೂಸ್ಫುಲ್ ಅನಿಸಿದ್ದಲ್ಲಿ ವಿಡಿಯೋಗೆ ಲೈಕ್ ಮಾಡಿ. ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನೇ ನೋಡ್ತಿದ್ರೆ ಇನ್ಫಾರ್ಮಿಡಿಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ನಿಮಗೂ ಮತ್ತು ನಿಮ್ಮ ಕುಟುಂಬಕ್ಕೆ ತುಂಬಾ ಒಳ್ಳೆಯದಾಗಲಿ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.